ಸರ್ವಶಕ್ತನು ಸಕಲ ಒಳ್ಳೆಯ ಕಾರ್ಯಗಳಿಗೆ ಮೂಲನೂ ಆಗಿರುವಂಥ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಎಲ್ಲ ವೀಕ್ಷಕರುಗಳಿಗೆ ಶುಭವೂ ಕೃಪೆಯೂ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ಆ ಸೃಷ್ಟಿಕರ್ತನ ಮಹಾನ್ ಕೃಪೆಯಿಂದ ನಾವೆಲ್ಲರೂ ಸಹ ಇಂದು ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟಿದ್ದೇವೆ. ಇದು ಕೇವಲ ಆ ಸೃಷ್ಟಿಕರ್ತನು ನಮ್ಮ ಮೇಲಿರ್ತಕ್ಕಂಥ ಪ್ರೀತಿಯೇ, ಆತ ನಮ್ಮ ಮೇಲೆ ತೋರಿಸಿರ್ತಕ್ಕಂಥ ಕೃಪೆಯಿಂದಲೇ ಸಾಧ್ಯ. ಅಷ್ಟು ಮಾತ್ರವಲ್ಲದೆ ಇವತ್ತು ಮತ್ತೊಂದು ಆವರ್ತಿ ಆತನ ವಾಕ್ಯವನ್ನು ಆಲಿಸುವಂತೆ ದೇವರು ಅನುಗ್ರಹಿಸಿಕೊಟ್ಟಿರ್ತಕ್ಕಂಥ ಈ ಒಂದು ಅವಕಾಶಕ್ಕಾಗಿಯೂ ಸಹ ತಂದೆಯ ದೇವರಿಗೆ ಕ್ರಿಸ್ತ ನಾಮದಲ್ಲಿ ಮಹಿಮೆ ಉಂಟಾಗಲಿ. ಇವತ್ತು ವಾಕ್ಯದ ಧ್ಯಾನವನ್ನು ನಾವು ಆರಂಭಿಸುವಂಥ ಈ ಸಂದರ್ಭದಲ್ಲಿ ಆತ್ಮನ ಸಹಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಧ್ಯಾನವನ್ನು ಆರಂಭಿಸೋಣ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವಂಥ ತಂದೆಯೇ, ನಾವು ಆಲಿಸಲು ಸಿದ್ಧರಿದ್ದೇವೆ. ನೀವು ನಮ್ಮೊಂದಿಗೆ ವಾಕ್ಯದ ಮುಖಾಂತರ ಮಾತನಾಡಿ ನಿಮ್ಮ ನಾಮ ಮಹಿಮಾರ್ಥವಾಗಿ ದೇವ ನಡೆಸಿರಿ. ಯೇಸು ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಕ್ರಿಸ್ತನು ಈ ಭೂಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಧರ್ಮದ ಆಚರಣೆ ಅಥವಾ ಆಧ್ಯಾತ್ಮಿಕತೆಯ ದಾರಿಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅನೇಕರು ಎಡವುತ್ತಿದ್ದರು. ಮನುಕುಲವೇ ಆಧ್ಯಾತ್ಮಿಕತೆಯ ಒಂದು ದಾರಿಯ ಹಾದಿಯ ಎಲ್ಲಿ ಅವರು ನಡೆಯುತ್ತಿದ್ದಾರೆ, ಆದರೆ ಅಲ್ಲಿ ಎಡವುತ್ತಿದ್ದಾರೆ. ಕಾರಣ ಮನುಷ್ಯರು ಅವರು ಕಲ್ಪಿಸಿಕೊಂಡಿರ್ತಕ್ಕಂಥ ಸಂಪ್ರದಾಯ ಪದ್ಧತಿಗಳನ್ನು ದೇವರು ಹೇಳಿಕೊಟ್ಟಿರ್ತಕ್ಕಂಥ ವಾಕ್ಯಕ್ಕೆ ಅವುಗಳನ್ನು ಹೋಲಿಸುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಗೊಂದಲ ಆಗುವಂಥ ಪರಿಸ್ಥಿತಿಗಳು. ಆದ್ದರಿಂದ ಜನಗಳು, ಅಂದಿನ ಜನಗಳು ಮತ್ತು ಅನೇಕ ಧಾರ್ಮಿಕ ಬೋಧಕರುಗಳು ಸಹ ಅಥವಾ ಧಾರ್ಮಿಕ ಗುರುಗಳು ಸಹ ಆ ಒಂದು ಮನುಷ್ಯರ ಕಾಲ್ಪನಿಕ ಬೋಧನೆಗಳಿಗೆ ಸಹ ವಾಕ್ಯ ಕೊಡುವಷ್ಟೇ ಒಂದು ಮಾನ್ಯತೆ ಕೊಡ್ತಾ ಇದ್ರು. ಮತ್ತು ವಿಶೇಷವಾಗಿ ದೇವರು ಮನುಷ್ಯರ ಹಿತಕ್ಕಾಗಿ ಪ್ರತ್ಯೇಕಿಸಿ ಆಶೀರ್ವದಿಸಿರ್ತಕ್ಕಂಥ ಸಬ್ಬತ್ ಎನ್ನುವಂಥ ವಿಶ್ರಾಂತಿಯ ದಿನದಲ್ಲಿ ಸಹ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ನಿಯಮಗಳನ್ನು ಅವರು ಮಾಡಿರ್ತಾರೆ. ಅಂದಿನ ದೇವರು ಕರೆದಿರ್ತಕ್ಕಂಥ ದೇವರ ಜನರು ಈ ಸಬ್ಬತ್ತನ್ನು ಆಚರಿಸುವಂಥ ವಿಷಯದಲ್ಲಿ ಅವರೇ ತಮಗಾಗಿ ತಾವೇ ಅನೇಕ ನಿಯಮಗಳನ್ನು ಮಾಡಿರ್ತಾರೆ. ಆ ಒಂದು ಸಬ್ಬತ್ತನ್ನು ಯಾವ ರೀತಿ ಕೈಗೊಳ್ಳಬೇಕು, ಅದರ ವಿಧಾನ ಏನು, ಒಂದೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ವಿಧಾನ ಇರ್ತದೆ. ಅಡಿಗೆ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು, ಯಾವುದನ್ನು ನಾವು ಮೊದಲು ಆ ಅಡಿಗೆಯಲ್ಲಿ ಯಾವ ಪದಾರ್ಥವನ್ನು ಬಳಸಬೇಕು, ಈ ರೀತಿ, ಮತ್ತು ವಾಹನವನ್ನು ಚಲಾಯಿಸಬೇಕಾದರೆ ಯಾವ ರೀತಿಯಾಗಿರ್ತಕ್ಕಂಥ ಎಚ್ಚರಗಳನ್ನು ನಾವು ತೆಗೆದುಕೊಳ್ಳಬೇಕು, ಪ್ರತಿಯೊಂದಕ್ಕೂ ಒಂದು ವಿಧಾನ ಎನ್ನುವಂಥದ್ದು ಇರ್ತದೆ. ಸಬ್ಬತ್ತನ್ನು ಕೈಗೊಳ್ಳುವುದರಲ್ಲಿ ಸಹ ಒಂದು ವಿಧಾನ ದೇವರು ಹೇಳಿದ್ದಾರೆ. ಈ ಸಬ್ಬತ್ ಎನ್ನುವಂಥದ್ದು ಯಹೂದ್ಯರಿಗೋ ಅಥವಾ ಕೇವಲ ಇಸ್ರಾಯೇಲ್ಯರಿಗೋ ಕೊಟ್ಟಿರ್ತಕ್ಕಂಥ ಒಂದು ನಿಯಮ ಆಜ್ಞೆ ಅಲ್ಲ. ಸಬ್ಬತ್ ಎನ್ನುವಂಥದ್ದು ಇಸ್ರಾಯೇಲ್ಯರು ಅಸ್ತಿತ್ವದಲ್ಲೇ ಇಲ್ಲದ ಸಮಯದಲ್ಲಿ ಕೊಡಲ್ಪಟ್ಟಿರ್ತಕ್ಕಂಥದ್ದು, ಅಂದರೆ ಆದಿಯಲ್ಲಿ ದೇವರು ಕೊಟ್ಟಿರ್ತಕ್ಕಂಥದ್ದು. ಈ ಸಬ್ಬತ್ತು ಮನುಷ್ಯರಿಗೆ, ಅಂದರೆ ಎಲ್ಲ ಮನುಕುಲದವರಿಗೆ. ಸಬ್ಬತ್ ಅಂದರೆ ಬೇರೆ ಏನೂ ಅಲ್ಲ, ವಿಶ್ರಾಂತಿ. ಯಾರಿಗೆ ವಿಶ್ರಾಂತಿ ಅಗತ್ಯ ಇಲ್ಲವೋ ಅವರಿಗೆ ಸಬ್ಬತ್ತು ಬೇಕಿಲ್ಲ. ಯಾರಿಗೆ ತಾನೇ ವಿಶ್ರಾಂತಿ ಬೇಕಿಲ್ಲ? ವಿಶ್ರಾಂತಿ ಯಾರಿಗೆ ತಾನೇ ಬೇಕಿಲ್ಲ? ಎಲ್ಲ ಮನುಷ್ಯರಿಗೆ ಬೇಕು. ಸಬ್ಬತ್ತು ಎಲ್ಲರಿಗೂ ಬೇಕು. ಆದಿಯಲ್ಲಿ ದೇವರು ಈ ಒಂದು ಸಬ್ಬತ್ತಿನನ್ನು ಪರಿಶುದ್ಧ ಮಾಡಿದ್ದಾನೆ. ಆ ಸಬ್ಬತ್ತಿನಲ್ಲಿ ಆತನ ಸೃಷ್ಟಿ ಜೀವಿಗಳು, ಆತನ ಮಕ್ಕಳು ಉಲ್ಲಾಸಿಸಬೇಕೆಂಬುದಾಗಿ ಆತನ ಬಯಸ್ತಾನೆ. ವಿಮೋಚನೆ ಕಾಂಡದ 20ನೇ ಅಧ್ಯಾಯ 8ರಿಂದ 10 ವಚನಗಳಲ್ಲಿ ನಾವು ನೋಡುವಾಗ ಸಬ್ಬತ್ತನ್ನು ಕೈಗೊಳ್ಳುವಂಥ ಒಂದು ವಿಧಾನದ ಕುರಿತಾಗಿ ಆತನು ತಿಳಿಸ್ತಾ ಇದ್ದಾನೆ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಆ ದಿನದಲ್ಲಿ ನೀವು ಯಾವ ಕೆಲಸವನ್ನು ಮಾಡಬಾರದು. 6 ದಿನಗಳಲ್ಲಿ ನೀವು ನಿಮ್ಮ ಕೆಲಸಗಳನ್ನು ಮಾಡಿ ಮುಗಿಸಬೇಕು. ನಿಮ್ಮ ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತಿ ಯಾವುದೂ ಸಹ ಆ ದಿನದಲ್ಲಿ ಕೆಲಸ ಮಾಡಬಾರದು. ಯಾಕೆಂದರೆ ದೇವರು
6 ದಿನಗಳಲ್ಲಿ ತನ್ನ ಸೃಷ್ಟಿ ಕಾರ್ಯವನ್ನು ಮಾಡಿ ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ನೋಡಿ, ಸಬ್ಬತ್ ದಿನವು ದೇವರ ದಿನ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತದೆ, ವಿಶ್ರಾಂತಿ ದಿನ. ಆದರೆ ಈ ಸಬ್ಬತ್ ದಿನವನ್ನು ಕುರಿತಾಗಿ ಆ ಸೃಷ್ಟಿಕರ್ತನು ಜನಗಳಿಗೆ ಯಾವ ರೀತಿ ಅದನ್ನು ಅನುಸರಿಸಬೇಕೆಂಬುದನ್ನು ತಿಳಿಸಿಕೊಡಬೇಕಾಗಿತ್ತು. ಯೇಸು ಕ್ರಿಸ್ತನು ಸಬ್ಬತ್ತಿನ ಒಡೆಯನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿನ 12ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ವಾಕ್ಯವನ್ನು ನೋಡ್ತೇವೆ. ಸಬ್ಬತ್ತಿನ ಒಡೆಯ, ಸಬ್ಬತ್ತನ್ನು ಏರ್ಪಡಿಸಿದ ಆತನು ಸೃಷ್ಟಿಯ ಕಾರ್ಯದಲ್ಲಿ ಆತನು ಇದ್ದನು. ಆತನಿಲ್ಲದೆ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಸೃಷ್ಟಿಸಲ್ಪಡಲಿಲ್ಲ, ನಿರ್ಮಿಸಲ್ಪಟ್ಟಂಥವುಗಳಲ್ಲಿ ಯಾವುದು ಕ್ರಿಸ್ತನಿಲ್ಲದೆ ನಿರ್ಮಿಸಲ್ಪಡಲಿಲ್ಲ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 3ನೇ ವಚನದಲ್ಲಿ ಸಮಸ್ತವು ಆತನ ಮುಖಾಂತರ ಉಂಟಾಯಿತು. ಸಮಸ್ತವು, ಎಲ್ಲವೂ ಸಹ. ಅಂದರೆ ಸಬ್ಬತ್ತನ್ನು ನಿರ್ಮಿಸಿದ ಆತನು, ಸಬ್ಬತ್ತನ್ನು ಏರ್ಪಡಿಸಿದ ಆತನು ಸಹ ಯೇಸು ಕ್ರಿಸ್ತನು ಮತ್ತು ಸಬ್ಬತ್ತಿನ ಒಡೆಯನೂ ಆಗಿದ್ದಾನೆ. ಹೀಗಿರಬೇಕಾದ್ರೆ ಆತನಿಗೆ ಚೆನ್ನಾಗಿ ಗೊತ್ತುಂಟು ಸಬ್ಬತ್ತನ್ನು ಕೈಗೊಳ್ಳುವಂಥ ವಿಧಾನ. ನೋಡಿ, ಈ ಒಂದು ಸಮಯದಲ್ಲಿ ಸಬ್ಬತ್ತನ್ನು ಕೈಗೊಳ್ಳುವಂಥ ಒಂದು ವಿಧಾನದ ಕುರಿತಾಗಿ ಆತನು ವಾಕ್ಯದ ಮುಖಾಂತರ ನಮಗೆ ತಿಳಿಯಪಡಿಸಲಿದ್ದಾನೆ. ಇದು ಮನುಷ್ಯರ ಕಾಲ್ಪನಿಕ ಮಾತುಗಳಲ್ಲ, ಕಾಲ್ಪನಿಕ ಬೋಧನೆಗಳಲ್ಲ. ಇದು ಒಂದು ಸಂಸ್ಥೆಗೆ ಸೇರಿರ್ತಕ್ಕಂಥ ಒಂದು ಬೋಧನೆಯಲ್ಲ, ಇದು ಒಂದು ವ್ಯಕ್ತಿ ಹೇಳುವಂಥ ಮಾತುಗಳಲ್ಲ. ವಾಕ್ಯ ಸ್ವತಃ ಸೃಷ್ಟಿಕರ್ತನು ತಿಳಿಸಿರ್ತಕ್ಕಂಥ ವಾಕ್ಯಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅಂದರೆ ಆತನ ಮಾತುಗಳನ್ನು ನಾವು ಆಲಿಸಲಿದ್ದೇವೆ ಎಂಬುವಂಥ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಯಹೂದ್ಯರ ಗುರುಗಳು ಎಲ್ಲರೂ ಸಹ ಅವರು ಸಬ್ಬತ್ತಿನ ಕುರಿತಾಗಿ ಅನೇಕ ನಿಯಮಗಳನ್ನು ಮಾಡಿಕೊಂಡಿದ್ದು ಅವುಗಳನ್ನು ಎಲ್ಲರೂ ಸಹ ಕೈಗೊಳ್ಳಬೇಕೆಂಬುದಾಗಿ ಅವರು ಬಯಸ್ತಾ ಇದ್ರು. ಎಲ್ಲರೂ ಕೈಗೊಳ್ಳಬೇಕೆಂಬುದಾಗಿ. ಈಗಿರಬೇಕಾದ್ರೆ ಯೇಸು ಕ್ರಿಸ್ತನು ಏನು ಮಾಡ್ತಾನೆ ನೋಡೋಣ. ನಾವು ನೇಮಿಸಿದಂಥ ಸಬ್ಬತ್ತಿನ ಕುರಿತಾದಂಥ ನಿಯಮಗಳನ್ನು ಎಲ್ಲರೂ ಕೈಗೊಳ್ಳುತ್ತಾರೆ. ಕ್ರಿಸ್ತನು ಮಾತ್ರ ಏನು ಮಾಡ್ತಾನೆ, ಆತನು ಅದನ್ನು ಕೈಗೊಳ್ಳುತ್ತಾನೋ ಇಲ್ವೋ ನೋಡೋಣ ಅಂತೇಳಿ ಅವರು ಯಾವಾಗಲೂ ಕ್ರಿಸ್ತನನ್ನು ಗಮನಿಸ್ತಾ ಇದ್ರು. ಒಮ್ಮೆ ಯೇಸು ಕ್ರಿಸ್ತನು ಯಹೂದ್ಯರ ಸಭಾ ಮಂದಿರದಲ್ಲಿನ ಸಬ್ಬತ್ತಿನ ಆರಾಧನೆಯನ್ನು ಆತನು ಮುಗಿಸಿಕೊಂಡು ಕ್ರಿಸ್ತನು ಆತನ ಅನುಯಾಯಿಗಳು ಅವರೊಂದಿಗೆ ಮನೆಗೆ ಹೋಗ್ತಾ ಇರ್ತಾರೆ. ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಅವರು ಹೊಲವನ್ನು ದಾಟಿ ಹೋಗ್ತುವಂಥ ಸಂದರ್ಭದಲ್ಲಿ ಶಿಷ್ಯರಿಗೆ ಹಸಿವಾಗಿರ್ತದೆ. ಆವಾಗ ಆ ಒಂದು ಹೊಲದಲ್ಲಿ ಹಾದು ಹೋಗುವಾಗ ತೆನೆಗಳನ್ನು ಅವರು ತೆಗೆದುಕೊಂಡು ಅವರು ತಿಂತಾರೆ. ಆವಾಗ ಸಬ್ಬತ್ ದಿನದಲ್ಲಿ ಇವರು ಮಾಡಬಾರದ ಕೆಲಸಗಳನ್ನು ಮಾಡಿದ್ದಾರೆ, ತೆನೆಗಳನ್ನು ಅವರು ತಿನ್ನುತ್ತಿದ್ದಾರೆ. ಇದು ಮಾಡಬಾರದ ಕೆಲಸ ನೋಡಿ, ತಪ್ಪು ಹುಡುಕುವಂಥ ಒಂದು ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಫರಿಸಾಯರು ಕ್ರಿಸ್ತನ ಮೇಲೆ ದೂರು ಹೇಳಲಿಕ್ಕೆ ಅವರು ಶುರು ಮಾಡ್ತಾರೆ. ನೋಡು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಅವರಿಗೆ ಹಸಿವಾಗಿದೆ, ಹಸಿವೆ ನೀಗಿಸಿಕೊಳ್ಳಲು ಅವರು ತಿನ್ನುತ್ತಿದ್ದಾರೆ ಪದಾರ್ಥಗಳನ್ನು ಅಥವಾ ತೆನೆಗಳನ್ನು. ಅದು ತಪ್ಪು, ಮಾಡಬಾರದು ಅಂತೇಳಿ ಇವರ ಒಂದು ಯೋಚನೆ, ಇವರ ವಾದ. ಅದಕ್ಕೆ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 3-4 ವಚನಗಳಲ್ಲಿ ಹೇಳ್ತಾನೆ, ದಾವೀದನು ಆತನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನು? ಯಾಜಕರು ಮಾತ್ರ ತಿನ್ನಬಹುದಾಗಿರ್ತಕ್ಕಂಥ ರೊಟ್ಟಿಗಳನ್ನು ಆತನು ತಿಂದನಲ್ಲವೇ? ಅಂದ್ರೆ ಇದು ಯಾಕೆ? ಹಸಿದ ಸಂದರ್ಭದಲ್ಲಿ ನೋಡಿ, ಮನುಷ್ಯನು ಜೀವಿಸುವುದಕ್ಕಾಗಿ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ. ಸಬ್ಬತ್ತು ಸಹ ಮನುಷ್ಯರ ಒಳ್ಳೆಯದಕ್ಕಾಗಿದೆ, ಮನುಷ್ಯರ ಹಾನಿಗಾಗಿ ಇಲ್ಲ. ಅಂದ್ರೆ ದಾವೀದನಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಶಿಕ್ಷೆ ಬರಬೇಕಾಗಿತ್ತಲ್ಲ, ಶಿಕ್ಷಿಸಲ್ಪಟ್ಟನು. ಆ ರೀತಿ ಇಲ್ಲವಲ್ಲ, ಉದ್ದೇಶಪೂರ್ವಕವಾಗಿ ಆತನು ಮಾಡಲಿಲ್ಲ. ಆದರೆ ಆತನಿಗೆ ಹಸಿವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆತನು ಆ ದೇವಾಲಯದಲ್ಲಿ ಯಾಜಕರು ಮಾತ್ರ ತಿನ್ನಬೇಕಾಗಿರ್ತಕ್ಕಂಥ ರೊಟ್ಟಿಗಳನ್ನು ಆತನು ಸಹ ತಿಂದನು. ಅದು ಉದ್ದೇಶಪೂರ್ವಕವಾಗಿರ್ತಕ್ಕಂಥ ಒಂದು ವಿಷಯವಲ್ಲ. ಮುಖ್ಯವಾಗಿ ಈ ಸಬ್ಬತ್ ಎನ್ನುವಂಥದ್ದು ಮನುಷ್ಯರಿಗೆ ಅದು ಆಶೀರ್ವಾದದಾಯಕವಾಗಿದೆ, ಮನುಷ್ಯರಿಗೆ ಅದು ಭಾರವಾಗಿಲ್ಲ, ಮನುಷ್ಯರ ಹಿತಕ್ಕಾಗಿದೆ ಎಂಬುದಾಗಿ ಆತನು ಹೇಳ್ತಾನೆ. ಮಾರ್ಕ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದ 27ನೇ ವಚನದಲ್ಲಿ ಸಬ್ಬತ್ ಮನುಷ್ಯರಿಗಾಗಿ ಸೃಷ್ಟಿಸಲ್ಪಟ್ಟಿದೆ, ಮನುಷ್ಯರು ಸಬ್ಬತ್ತಿಗಾಗಿ ಅಲ್ಲ. ಅಂದರೆ ಸಬ್ಬತ್ ಎನ್ನುವಂಥದ್ದು ಮನುಷ್ಯರಿಗೆ ಅದು ಉರುಳಲ್ಲ, ಅದು ಮನುಷ್ಯರ ಹಿತಕ್ಕಾಗಿ, ಮನುಷ್ಯರ ಒಳ್ಳೆಯದಕ್ಕಾಗಿ ಇದೆ ಎಂಬುದನ್ನು ಆತನು ಹೇಳ್ತಾ ಇದ್ದಾನೆ. ಮತ್ತೊಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಇನ್ನೊಂದು ಸಬ್ಬತ್ತಿನ ದಿನದಲ್ಲಿ ಆತನು ಬಲಗೈ ಬತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆತನು ಕಾಣ್ತಾನೆ.
ಆ ಬಲಗೈ ಬತ್ತಿರ್ತಕ್ಕಂಥ ವ್ಯಕ್ತಿಯನ್ನು ಹೋಗಿ ನೋಡಿ ಆತನನ್ನು ಸ್ವಸ್ಥ ಮಾಡಬೇಕೆಂಬುವಂಥ ಮನಸ್ಸುಳ್ಳವನಾಗಿ ಯೇಸು ಕ್ರಿಸ್ತನು ಇರ್ತಾನೆ. ಆದರೆ ಈ ಜನರು ಕ್ರಿಸ್ತನನ್ನೇ ಹಿಂಬಾಲಿಸ್ತಾ ಇರ್ತಾರೆ. ನೋಡೋಣ ಈ ಸಬ್ಬತ್ ದಿನದಲ್ಲಿ ಆತನ ಅದನ್ನು ಸ್ವಸ್ಥ ಮಾಡ್ತಾನೆ ಎಂಬುದಾಗಿ. ಆವಾಗ ಅವರು ಆಲೋಚನೆ ಮಾಡ್ತಾ ಇರ್ತಾರೆ, ಏನು ಮಾಡ್ತಾನೆ ಇದನ್ನು ನೋಡೋಣ, ತಪ್ಪೋರಿಸೋಣ ಅಂತೇಳಿ. ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಆತನಿಗೆ ಹೇಳ್ತಾನೆ, ನಿನ್ನ ಕೈ ಚಾಚು ಅಂತ ಹೇಳ್ತಾನೆ. ಆವಾಗ ಆತನಿಗೆ ವಾಸಿ ಆಗ್ತದೆ. ಆವಾಗ ನಿನ್ನ ಯಾರು ವಾಸ ಮಾಡಿದ್ದು ಅಂತ ಹೇಳುವಾಗ ಆ ರೀತಿ ಆತನನ್ನು ತೋರಿಸುವಾಗ ಅವರು ಆತನನ್ನು ಕುರಿತಾಗಿ ಒಂದು ಕಹಿ ಆಗಿರ್ತಕ್ಕಂಥ ಭಾವನೆಯನ್ನು ಅವರು ಹೊಂದಿರ್ತಾರೆ. ಅವರು ಇನ್ನೊಂದು ಎಷ್ಟು ಕ್ರೂರವಾಗಿರ್ತಕ್ಕಂಥ ಮನಸ್ಥಿತಿ ಇದ್ದಿರ್ತಾರೆ ಅಂತಂದ್ರೆ, ಕ್ರಿಸ್ತನನ್ನು ಸಾಯಿಸಬೇಕೆಂಬುದಾಗ ಅವರು ಆಲೋಚನೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಸಾಯಿಸಬೇಕು. ಅದಕ್ಕೆ ಅವರ ಆಲೋಚನೆಗಳನ್ನು ಬಲ್ಲಂತ ದೇವರು ಆ ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 11-12 ವಚನಗಳಲ್ಲಿ, ನಿಮ್ಮಲ್ಲಿ ಯಾರಿಗಾದರೂ ಒಂದು ಕುರಿ ಇದ್ದು ಅದು ಸಬ್ಬತ್ ದಿನದಲ್ಲಿ ಒಂದು ಯಾವುದಾದ್ರೂ ನೀರಲ್ಲಿ ಬಿದ್ದರೆ, ನೀರಿನ ಕೊಳದಲ್ಲಿ ಬಿದ್ದರೆ ಅದನ್ನು ನೀವು ಎತ್ತುವುದಿಲ್ಲವೇ? ಅದನ್ನು ಹಾಗೆ ಬಿಟ್ಬಿಡ್ತೀರೋ ಅಂತ ಹೇಳ್ತಾನೆ. ಅಂದರೆ ಪ್ರಶ್ನಿಸುತ್ತಿರುವಂಥ ಆ ಧಾರ್ಮಿಕ ಗುರುಗಳು ಅವರು ಏನನ್ನು ಪ್ರಶ್ನಿಸುತ್ತಿದ್ದಾರೆ ಎನ್ನುವಂಥದ್ದೇ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅದು ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಕ್ರಿಸ್ತನ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳ್ತಾರೆ. ಆಗ ಅವ್ರಿಗೆ ಉತ್ತರವೇ ಇಲ್ಲ. ಆಗ ಹೇಳ್ತಾನೆ, ಕುರಿಗಿಂತಲೂ ಮೂಗ ಪ್ರಾಣಿಗಿಂತಲೂ ಮನುಷ್ಯನ ಜೀವ ಎಷ್ಟು ಶ್ರೇಷ್ಠ ಅಲ್ಲವೇ? ಅಂದರೆ ಸಬ್ಬತ್ ದಿನದಲ್ಲಿ ಈತನಿಗೆ ವಾಸಿ ಮಾಡುವಂಥದ್ದು ತಪ್ಪಾ ಅಂತೇಳಿ ಆತನು ಹೇಳ್ತಾನೆ. ನೋಡಿ, ದೇವರು ಈ ರೀತಿ ಹೇಳುವುದರಿಂದ ಅಂದರೆ ಯೇಸು ಕ್ರಿಸ್ತನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವಂಥದ್ದು ಮತ್ತು ಊಟ ಮಾಡುವುದನ್ನು ಆತನು ತಪ್ಪು ಅಲ್ಲ ಎಂದು ಹೇಳುವಂಥದ್ರಲ್ಲಿ ಯಾವುದು ಸಬ್ಬತ್ತನ್ನು ಆತನು ಕಡೆಗಣಿಸಿದನು ಎಂದು ಅರ್ಥ ಅಲ್ಲ, ಕಡೆಗಣಿಸಲಿಲ್ಲ. ಆದರೆ ಆತನ ಆಜ್ಞೆಗಳನ್ನು ಏನು ಮಾಡಿದನು? ಆತನ ಕಡೆಗಣಿಸದೆ ಆಜ್ಞೆಗಳನ್ನು ಆತನು ಎತ್ತಿ ಹಿಡಿದನು. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 42ನೇ ಅಧ್ಯಾಯದ 21ನೇ ವಚನದಲ್ಲಿ ಧರ್ಮೋಪದೇಶವನ್ನು ಮಹತ್ತಿಗೆ ತರುವನೆಂಬುದಾಗಿ ಹೇಳ್ತಾನೆ. ಆತನು ಧರ್ಮೋಪದೇಶದ ವಾಕ್ಯದ ವಿಷಯಗಳನ್ನು ಆತನು ಮಹತ್ತಿಗೆ ತಂದನು. ಅವುಗಳ ಆಳವಾದ ಅರ್ಥ, ನಿಜವಾದ ಅರ್ಥವನ್ನು ಆತನು ತಿಳಿಸಿದನು. ಯಹೂದ್ಯರಿಗೆ, ಅಂದಿನ ಧರ್ಮಗುರುಗಳಿಗೆ ಏನಾಯಿತು ಅಂತಂದರೆ, ಕ್ರಿಸ್ತನ ಈ ಒಂದು ಬೋಧನೆಗಳಾಗಲಿ ಆತನು ಮಾಡುವಂಥ ಕ್ರಿಯೆಗಳಾಗಲಿ ಅವರಿಗೆ ಹಿಡಿಸಲಿಲ್ಲ. ಯಾಕೆ ಅಂತಂದರೆ ವಾಕ್ಯದ ಆಳವಾದ ಅರ್ಥವನ್ನು ಅವರು ಅರ್ಥ ಮಾಡಿಕೊಳ್ಳದೆ ಅವರ ಅನುಕೂಲಕ್ಕೆ ತಕ್ಕಂತೆ ಅವರ ಭಕ್ತಿಯನ್ನು ಮಾಡ್ತಾ ಇದ್ರು. ಅದು ಅವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಿರಬೇಕಾದರೆ ಪ್ರಶ್ನೆಗೆ ತಕ್ಕ ಉತ್ತರ ಕೊಟ್ಟವರಿಗೆ ಅಲ್ಲಿ ಅಂಕಗಳು ಕೊಡಲ್ಪಡುತ್ತದೆ. ಹೊರತಾಗಿ ಪ್ರಶ್ನೆಯ ಒಂದು ರೀತಿ ಇದ್ದರೆ ಉತ್ತರ ನಾನು ಅಂದುಕೊಂಡಂತೆ, ನಾನು ಊಹೆ ಮಾಡಿಕೊಂಡಂತೆ ಅದರಿಗೆ ಉತ್ತರ ಬರೀತೇನೆ, ಆದ್ರೆ ಮಾರ್ಕ್ಸ್ ಕೊಡಬೇಕು ಅಥವಾ ಅಂಕಗಳು ಕೊಡಬೇಕೆಂಬುದಾಗಿ ಬಯಸಿದರೆ ಅದು ಶೂನ್ಯ. ಹಾಗೆಯೇ ಯಹೂದ್ಯರ ಒಂದು ಮನಸ್ಥಿತಿಯೂ ಸಹ ಇತ್ತು. ಅವರ ಆಲೋಚನೆಯಂತೆ ನಡೆಯುತ್ತಿದ್ದು ನಮಗೆ ಮೋಕ್ಷ ಮಾರ್ಗ ಪಡೆಯಬೇಕು, ಅವರ ಆಲೋಚನೆಗಳಂತೆ ಎಲ್ಲರೂ ಸಹ ನಡೆಯಬೇಕೆಂಬುವಂತ ಬಯಸುವಂಥದ್ದು ಅದು ಅವರ ಹೀನಾಯವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಸೂಚಿಸುವಂಥದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದ 17ನೇ ವಚನದಲ್ಲಿ ಆತನು ಹೇಳ್ತಾನೆ, ನಾನು ಮೋಶೆಯ ಧರ್ಮಶಾಸ್ತ್ರಗಳನ್ನು ಗ್ರಂಥಗಳನ್ನಾಗಲಿ ನಾನು ತೆಗೆದುಹಾಕಲಿಕ್ಕೆ ಬಂದಿಲ್ಲ, ಹೊರತಾಗಿ ಅವುಗಳನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತೇಳಿ ಆತನು ಹೇಳ್ತಾನೆ. ಯೇಸು ಕ್ರಿಸ್ತನು ಸಬ್ಬತ್ತಿನ ಮಹತ್ವವನ್ನು ತಿಳಿಯಪಡಿಸಿದನು, ಅದನ್ನು ಕಡೆಗಣಿಸಲಿಲ್ಲ. ಅನೇಕರು ಹೇಳುವಂಥದ್ದು ಸಬ್ಬತ್ ದಿನದಲ್ಲಿ ಅಡಿಗೆ ಮಾಡಿದರೆ ಅಥವಾ ಒಲೆ ಹಚ್ಚಿದರೆ ಸಾಯಿಸಬೇಕಾಗಿತ್ತು, ಆಗಿರುವಂದರೆ ಈಗ ಅಡಿಗೆ ಮಾಡುವುದು ಅದು ತಪ್ಪು ಎಂಬುದಾಗಿ ಅನೇಕರು ವಾದಿಸುವಂಥದ್ದು ಉಂಟು. ಸಬ್ಬತ್ ದಿನದಲ್ಲಿ ಕೆಲಸ ಮಾಡಿದರೆ ಕಲಿಸಿದರೆ ಕೊಲ್ಲಬೇಕಾಗಿತ್ತು, ಆವಾಗ ಈಗಲೂ ಸಹ ಕೊಲ್ಲಬೇಕು ಎಂಬುದಾಗಿ ರೀತಿ ಹೇಳ್ತಾರೆ. ಈ ವಾಸ್ತವಕ್ಕೆ ಸಬ್ಬತ್ ಎನ್ನುವಂಥದ್ದು ಅದು ದೇವರಿಗಾಗಿ ನಾವು ಆ ಒಂದು ಸಮಯದಲ್ಲಿ ದೇವರಿಗಾಗಿ ಆ ಸಮಯವನ್ನು ನೀಡಬೇಕು. ಮತ್ತು ಆ ಸಬ್ಬತ್ ದಿನದಲ್ಲಿ ಯಾರಾದರೂ ಅಪಾಯದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವುದು ತಪ್ಪಲ್ಲ. ಅದು ಮನುಷ್ಯರ ಹೇಳುವಂಥ ಮಾತಲ್ಲ, ಕ್ರಿಸ್ತನು ಹೇಳಿದ್ದಾನೆ, ಆತನು ಮಾಡಿ ತೋರಿಸಿದ್ದಾನೆ. ಸಬ್ಬತ್ ದಿನದಲ್ಲಿ ಅಪಾಯದಲ್ಲಿದ್ದಂಥವರಿಗೆ ಸಹಾಯ ಮಾಡುವುದು ತಪ್ಪಲ್ಲ, ಆದರೆ ಸಬ್ಬತ್ ದಿನದಲ್ಲಿ ವ್ಯಾಪಾರ ಮಾಡುವುದು ತಪ್ಪು, ಸ್ವಲಾಭಕ್ಕಾಗಿ ಲೋಕದ ವ್ಯವಹಾರಗಳಲ್ಲಿ ತೊಡಗುವುದು ತಪ್ಪು ಅಂತೇಳಿ ಆತನು ಹೇಳ್ತಾ ಇದ್ದಾನೆ. ಸಬ್ಬತ್ ದಿನದಲ್ಲಿ ಲೌಕಿಕವಾಗಿರ್ತಕ್ಕಂಥ ಈ ಒಂದು ವಿಷಯಗಳಲ್ಲಿ ಅವರು ತೊಡಗುವುದು ತಪ್ಪು ಎನ್ನುವಂಥದ್ದನ್ನು ಆತನು ತಿಳಿಪಡಿಸ್ತಾನೆ.
ವಾಕ್ಯವನ್ನು ಅನುಸರಿಸುತ್ತೇನೆ ಎಂದು ಹೇಳುವುದು ಅಂದರೆ ವಾಕ್ಯಾನುಸಾರವಾಗಿ ನಡೆಯುವುದು ಒಂದು ಅರ್ಥ. ನಾನು ವಾಕ್ಯವನ್ನು ಕೈಗೊಳ್ಳುತ್ತೇನೆ ಅಂತಂದರೆ ವಾಕ್ಯದಂತೆ ನಡೆಯಬೇಕು. ಯಹೂದ್ಯರು ವಾಕ್ಯವನ್ನು ಹೇಳುತ್ತಿದ್ದರು, ಆದರೆ ಜೀವನದಲ್ಲಿ ಆ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ ಅವರು ಹೊಂದಿರುತ್ತಿದ್ದರು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 3:15 ವಚನದಲ್ಲಿ ಸ್ನಾನಿಕನಾದ ಯೋಹಾನನಿಗೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ಸ್ನಾನಿಕನಾದ ಯೋಹಾನನು, ಅಯ್ಯ, ನಿಮ್ಮಿಂದ ನಾನು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಬೇಕಾದಲ್ಲಿ ನೀವು ನನ್ನಿಂದ ಪಡೆದುಕೊಳ್ಳುವುದೇನಂತ ಹೇಳಿದಾಗ ಕ್ರಿಸ್ತನು ಹೇಳ್ತಾನೆ, ಈಗ ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸಬೇಕು ಅಂತೇಳಿ. ಅಂದರೆ ಕ್ರಿಸ್ತನು ಎಲ್ಲವನ್ನು ವಾಕ್ಯ ಎಲ್ಲದಕ್ಕೂ ವಿಧೇಯನಾದನು, ಮಾಡಿ ತೋರಿಸಿದನು. ಅಂದರೆ ಕ್ರಿಯೆಗಳಲ್ಲಿ ತೋರಿಸಿದನು. ವಾಕ್ಯವನ್ನು ಅನುಸರಿಸುತ್ತಿದ್ದೇನೆ, ವಾಕ್ಯವನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುವುದಾದರೆ ವಾಕ್ಯವನ್ನು ನಾವು ಬಾಯಿ ಮಾತಿನಲ್ಲ ನಮ್ಮ ಕ್ರಿಯೆಗಳಲ್ಲಿ ತೋರ್ಪಡಿಸಬೇಕು. ಅದು ವಾಕ್ಯವನ್ನು ಅನುಸರಿಸುವಂಥದ್ದು ಎಂದು ಅರ್ಥ. ಅದನ್ನೇ ಯೇಸು ಕ್ರಿಸ್ತನು ಮಾಡಿದನು. ಯಹೂದ್ಯರಿಗೆ ಕ್ರಿಸ್ತನನ್ನು ಕೊಂಡು ಯಾಕೆ ಸಬ್ಬತ್ತಿನ ವಿಷಯದಲ್ಲಿ ಅವರಿಗೆ ಸಿಟ್ಟು ಬಂತು ಅಂತಂದರೆ, ಯಹೂದ್ಯರದು ಮಾತು ಒಂದಾಗಿತ್ತು, ಅವರ ಆಚರಣೆ ಇನ್ನೊಂದಾಗಿತ್ತು. ಯೇಸು ಕ್ರಿಸ್ತನು ಆತನು ನುಡಿದಂತೆ ನಡೆದನು. ವಾಕ್ಯವು ಹೇಳುವಂಥದ್ದನ್ನು ಆತನು ಇನ್ನೂ ಅದರ ಆಳವಾದ ಅರ್ಥವನ್ನು ಅನೇಕರಿಗೆ ತಿಳಿಯಪಡಿಸಿದನು. ಮತ್ತಾಯನ ಬರೆದ ಸುವಾರ್ತೆ 5:18 ವಚನದಲ್ಲಿ ವಾಕ್ಯದ ಕುರಿತಾಗಿ ಹೇಳ್ತದೆ, ವಾಕ್ಯವು ಬದಲಾಗುವುದಿಲ್ಲ. ವಾಕ್ಯದಲ್ಲಿರ್ತಕ್ಕಂಥ ಒಂದು ಸೊನ್ನೆಯಾಗಲಿ ಗುಡಿಸಾಗಲಿ ಅದು ಅಳೆದು ಹೋಗುವುದೇ ಇಲ್ಲ. ಅಂದರೆ ಸಬ್ಬತ್ತು ಅದು ಬದಲಾಗುವುದೂ ಅಲ್ಲ. ಅದಲ್ಲ, ಸಬ್ಬತ್ತು ಎನ್ನುವಂಥದ್ದು ಅದು ತೆಗೆದು ಹಾಕಲ್ಪಡುವುದಿಲ್ಲ. ಮುಖ್ಯವಾಗಿ ಅದು ಆಜ್ಞೆ ಆಗಿದೆ. ಪಾಪ ಅಂದ್ರೆ ಏನು? ಆಜ್ಞೆಯನ್ನು ಮೀರುವುದೇ ಪಾಪ. 1 ಯೋಹಾನ 4:5 ವಚನದಲ್ಲಿ ಆಜ್ಞೆ ಮೀರುವುದೇ ಪಾಪ. ಇಂಗ್ಲೀಷಲ್ಲಿ, ಆಂಗ್ಲ ಭಾಷೆಯಲ್ಲಿ ಚೆನ್ನಾಗಿದೆ. ಈ ಕನ್ನಡದಲ್ಲಿ ಅಧರ್ಮವು ಪಾಪ ಎಂಬುದಾಗಿ ಹೇಳಿದೆ 1 ಯೋಹಾನ 4:5. ಇಂಗ್ಲೀಷಲ್ಲಿ ಟ್ರಾನ್ಸ್ಗ್ರೆಷನ್ ಆಫ್ ದ ಲಾ ಈಸ್ ಸಿನ್ ಅಂತ ಹೇಳ್ತದೆ. ಆಜ್ಞೆ ಮೀರುವುದೇ ಪಾಪವಾಗಿದೆ. ಇವಾಗ ಸಬ್ಬತ್ ಎನ್ನುವಂಥದ್ದು 10 ಆಜ್ಞೆಗಳಲ್ಲಿ ಒಂದಾಗಿದೆ. ವಿಮೋಚನ ಕಾಂಡ 20:8 ವಚನದಿಂದ. ಅಂದರೆ ಆಜ್ಞೆ ಮೀರುವುದೇ ಪಾಪವಾಗಿದ್ದರೆ ಈ ಸಬ್ಬತ್ತಿನ ಆಜ್ಞೆಯನ್ನು ನಾವು ಮೀರುವುದು ಅಂದರೆ ಪಾಪ ಮಾಡಿದಂತೆಯಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ, ಪಾಪಿಗಳಿಗೆ ಪರಲೋಕದಲ್ಲಿ ಸ್ಥಳವಿಲ್ಲ. ಮತ್ತೆ ಸಬ್ಬತ್ತನ್ನು ತಿಳಿದು ಅದನ್ನು ಅನುಸರಿಸುತ್ತಾರೆ ಪರಲೋಕಕ್ಕೆ ಪ್ರವೇಶಿಸುತ್ತೇವೆ ಎನ್ನುವಂಥದ್ದು ನಮ್ಮ ಊಹೆ ಅಲ್ಲದಿದ್ದರೆ ಇನ್ನೇನು? ಒಮ್ಮೆ ಯೋಚನೆ ಮಾಡೋಣ. ಯೇಸು ಕ್ರಿಸ್ತನು ಆತನನ್ನು ಸಾಯಿಸಲಿಕ್ಕಾಗಿ, ಯೇಸು ಕ್ರಿಸ್ತನನ್ನು ಸಾಯಿಸಲಿಕ್ಕಾಗಿ ಅನೇಕ ಪ್ರಯತ್ನ ಮಾಡಿದರು. ಅವರ ಇಷ್ಟದಂತೆ ನಡೆಯಲಿಲ್ಲೆಂಬುವಂಥ ಒಂದು ಕಾರಣ ಇತ್ತು ಅವರಿಗೆ, ಮತ್ತು ಆತನು ಅನೇಕರು ಹಿಂಬಾಲಿಸುತ್ತಿದ್ದಾರೆ ಎನ್ನುವಂಥ ಕಾರಣ ಇತ್ತು. ಆದರೆ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಿದ್ದಾರಲ್ಲ, ವಾಕ್ಯವಿದ್ದಂತೆ ಹೇಳ್ತಾ ಇದ್ದಾರಲ್ಲ ಅಂತ ಸಂತೋಷ ಅವ್ರಿಗೆ ಇರಲಿಲ್ಲ. ಅನೇಕರಿಗೆ ಈಗಲೂ ಸಹ ವಾಕ್ಯವನ್ನು ಇದ್ದದ್ದು ಇದ್ದ ಹಾಗೆ ಹೇಳಿದವರನ್ನು ಕಂಡರೆ ಆಗುವುದಿಲ್ಲ. ಯಾಕೆ? ಅವರ ಆಲೋಚನೆಯಂತೆ ಅನೇಕರು ಜೀವಿಸ್ತಾ ಇರ್ತಾರೆ. ವಾಕ್ಯವನ್ನು ಇದ್ದದ್ದು ಇದ್ದ ಹಾಗೆ ಹೇಳುವವರು ಬಂದಾಗ ಅದು ಅವರಿಗೆ ವಿರುದ್ಧವಾಗಿ ಇದ್ದಂತೆ ಕಾಣಿಸ್ತದೆ. ಅದಕ್ಕೆ ಸಿಟ್ಟುಕೊಳ್ತಾರೆ. ಒಂದು ವೇಳೆ ಅಂಥ ಮನಸ್ಥಿತಿ ಇರುವುದಾದರೆ ಅದನ್ನು ಬದಲಾಯಿಸಿಕೊಳ್ಳುವುದು ಉತ್ತಮ. ವಾಕ್ಯ ಹೇಳುವಂತೆ ನಾನು ನಡೆಯುತ್ತೇನೆ ಅನ್ನುವಂಥ ಮನಸ್ಥಿತಿ ಹೊಂದಿಕೊಳ್ಳುವುದು ಅದು ಆಶೀರ್ವಾದದಾಯಕವಾಗಿರ್ತದೆ. ಒಮ್ಮೆ ಯೇಸು ಕ್ರಿಸ್ತನು ಇನ್ನೊಂದು ಸಬ್ಬ ದಿನದಲ್ಲಿ ಬೆಥೆಸ್ದಾ ಎನ್ನುವಂಥ ಸ್ಥಳಕ್ಕೆ ಹೋಗ್ತಾನೆ. ಆ ಬೆಥೆಸ್ದಾ ಎನ್ನುವಂಥ ಒಂದು ಆ ಕೊಳ ಇರ್ತದೆ. ಅಲ್ಲಿ ದೂತನ ಬಂದು ನೀರನ್ನು ಕದಲಿಸ್ತಾ ಇರ್ತಾನೆ. ನೀರನ್ನು ಕದಲಿಸುವಂಥ ಸಂದರ್ಭದಲ್ಲಿ ಅನೇಕ ರೋಗದಿಂದ ಬಾಧೆ ಪಡುವಂಥವರು ಆ ನೀರಲ್ಲಿ ಒಳಗಡೆ ಹೋಗಿ ಬೀಳುವಂಥ ಸಂದರ್ಭದಲ್ಲಿ ದೇವದೂತನ ಬಂದು ನೀರನ್ನು ಕದಲಿಸುವಾಗ ಯಾರು ಅಸ್ವಸ್ಥರಾಗಿದ್ದಂಥವ್ರು ನೀರಲ್ಲಿ ಬೀಳ್ತಾರೋ ಆವಾಗ ಸ್ವಸ್ಥತೆಯನ್ನು ಹೊಂದ್ತಾರೆಂಬುವಂಥ ಒಂದು ನಂಬಿಕೆ ಇತ್ತು. ಒಬ್ಬ ವ್ಯಕ್ತಿ 38 ವರ್ಷಗಳಿಂದ ಬಾಧೆ ಪಡ್ತಾ ಇರ್ತಾನೆ. ಆ ಸ್ಥಳದಲ್ಲಿ ಇರ್ತಾನೆ. ಆತನು ಬಂದು ಇನ್ನೇನು ನೀರಿನೊಳಗೆ ಹೋಗ್ಬೇಕೆನ್ನುವಂಥ ಸಂದರ್ಭದಲ್ಲಿ ಆತನಿಗೆ ಮುಂಚೆ ಯಾರಾದರೂ ಒಬ್ಬರು ಹೋಗಿರ್ತಾರೆ. ಆವಾಗ ಆತನು ಆ ಸಬ್ಬ ದಿನದಲ್ಲಿ ಸಹ ಆತನು ಪ್ರಯತ್ನ ಮಾಡಿ ವಿಫಲನಾಗಿ ಹಿಂದೆ ಬರ್ತಾ ಇರ್ತಾನೆ. ಆಕಾಶದ ಕಡೆಗೆ ಕಣ್ಣುಗಳನ್ನು ಎತ್ತಿ ನೋಡ್ತಾ ಇರ್ತಾನೆ. ಆತನು ಒಂದು ದುಃಖಕರ ಸ್ಥಿತಿಯನ್ನು ಯೇಸು ಕ್ರಿಸ್ತನು ಆ ಸಬ್ಬ ದಿನದಲ್ಲಿ ಅಲ್ಲೇ ಇದ್ದು ಕಾಣ್ತಾನೆ. ಕಂಡು ಆತನಿಗೆ ಹೋಗಿ ಕ್ರಿಸ್ತನು ಕೇಳ್ತಾನೆ, ನಿನಗೆ ಸ್ವಸ್ಥವಾಗಲು ಮನಸ್ಸಿದೆಯೋ ಅಂತೇಳಿ. ಸ್ವಸ್ಥವಾಗಲು ಮನಸ್ಸುಂಟು. ಆತನಿಗೆ ಸಂತೋಷವಾಗಿರ್ತಕ್ಕಂಥ ಒಂದು ವಿಷಯ, ಅಯ್ಯ ನನಗೆ ಸ್ವಸ್ಥವಾಗಬೇಕಂತ ಮನಸ್ಸಿದೆ, ನಾನು ಆ ಕೊಳದಲ್ಲಿ ಹೋಗ್ಬೇಕಂದ್ರೆ ನೀರಿನೊಳಗೆ ನನಗೆ ಮುಂಚಿತವಾಗಿ ಯಾರೊಬ್ಬರು ಬರ್ತಾರೆ, ನನಗೆ ಸಹಾಯ ಮಾಡಲು ಯಾರೂ ಇಲ್ಲ ಅಂತ ಹೇಳಿ ಕೇಳ್ತಾನೆ. ಆವಾಗ ಯಹೂದ್ಯರೆಲ್ಲ ನೋಡ್ತಾ ಇದ್ದಾರೆ, ಯಹೂದ ಧರ್ಮಗುರುಗಳು, ಫರಿಸಾಯರ ಶಾಸ್ತ್ರಗಳು ಎಲ್ಲರೂ ಏನು ಮಾಡಿದ್ರೆ ಇದು ನೋಡೋಣ ಅಂತೇಳಿ, ಸಬ್ಬತ್ತಿನಲ್ಲಿ ಸ್ವಸ್ಥ ಮಾಡ್ತಾನೆ ಏನು ಅಂತೇಳಿ. ಆವಾಗ ಇನ್ನೊಂದು ಅಲ್ಲಿ
ಒಂದು ಯಹೂದ್ಯರ ಆರಾಧನಾ ಮಂದಿರ ಇರ್ತದೆ ಅಲ್ಲಿ, ಮತ್ತು ಅಲ್ಲೇ ಅನೇಕರು ಬಂದು ಯಹೂದ್ಯರ ಧರ್ಮಗುರುಗಳು ಕಲಿಸಿಕೊಡುವಂಥ ಪಾಠಗಳನ್ನು ಕಲಿತಿರ್ತಾರೆ. ಅಲ್ಲೇ ಸಬ್ಬತ್ತಿನ ಕುರಿತಾಗಿಯೂ ಸಹ ಅನೇಕ ತಪ್ಪುವಾಗಿರ್ತಕ್ಕಂಥ ಬೋಧನೆಗಳನ್ನು ಕಲಿಸ್ಕೊಳ್ತಾ ಇರ್ತಾರೆ. ಗುಂಪಾಗಿ ಬಂದಿರ್ತಾರೆ ಜನಗಳು. ಈಗ ಯೇಸು ಕ್ರಿಸ್ತನು ಅನೇಕ ಜನರು ತಪ್ಪಾಗಿ, ಅಂದರೆ ಸಬ್ಬತ್ತಿನ ಬಗ್ಗೆ ತಪ್ಪಾಗಿ ಕಲಿಯುವಂಥ ಆ ಒಂದು ವಾತಾವರಣದಲ್ಲಿ ಅವ್ರಿಗೆ ಹೇಳಿಕೊಡಬೇಕು. ಅದು ಒಂದು ಸಂದರ್ಭ ಆತನಿಗೆ ಬೇಕಾಗಿರ್ತದೆ. ಆದ್ದರಿಂದ ಆತನ ಏನು ಮಾಡ್ತಾನೆ, ಈ ಒಂದು ಬೆಥೆಸ್ದ ಒಂದು ಸ್ಥಳದಲ್ಲಿ 38 ವರ್ಷದಿಂದ ಅಸ್ವಸ್ಥನಾಗಿರ್ತಕ್ಕಂಥ ವ್ಯಕ್ತಿಗೆ ಆತನ ಹೇಳ್ತಾನೆ, ಆತನಿಗೆ ವಾಸಿ ಆಗ್ತದೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಹೋಗಿ ಅಂತೇಳಿ. ಆಗ ಅವರು, ಯಾರು ನಿನಗೆ ಈ ಒಂದು ಸಬ್ಬ ದಿನದಲ್ಲಿ ಈ ರೀತಿ ಮಾಡಲಿಕ್ಕೆ ಕಾರಣರಾದಂತ ಹೇಳಿದಾಗ ಯೇಸು ಕ್ರಿಸ್ತನನ್ನು ತೋರಿಸಿದಾಗ ಯೇಸು ಕ್ರಿಸ್ತನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಎಲ್ಲರ ಮುಂದೆ ನಿಲ್ಲಿಸ್ತಾರೆ. ಆಗ ನೀನೇನು ಇದು ಮಾಡಿದ್ದು, ಸಬ್ಬ ದಿನದಲ್ಲಿ ಮಾಡಬಾರದ ಕಾರ್ಯವನ್ನು ಮಾಡಿದ್ದೆ ಎಂಬ ಹೇಳುವಾಗ ಯೇಸು ಕ್ರಿಸ್ತನು ಸಬ್ಬ ದಿನದಲ್ಲಿ ಒಳ್ಳೆಯದನ್ನು ಮಾಡುವುದನ್ನು ಕುರಿತಾಗಿ, ಸಬ್ಬ ದಿನದಲ್ಲಿ ಒಳ್ಳೆಯದು ಮಾಡುವುದು ತಪ್ಪಲ್ಲೆಂಬುದಾಗಿ ಆತನಲ್ಲಿ ತಿಳಿಪಡಿಸ್ತಾನೆ. ನಂತರ ಯೋಹಾನನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದ 17ನೇ ವಚನದಲ್ಲಿ ಆತನ ಈ ಮಾತು ಹೇಳ್ತಾನೆ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 17ನೇ ವಚನದಲ್ಲಿ ಆತನು ಹೇಳಿರ್ತಕ್ಕಂಥ ಒಂದು ಉತ್ತರ 5:17ರಲ್ಲಿ, ಯೇಸು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದನು. ಅಂದ್ರೆ ಸಬ್ಬತ್ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡುವುದು ತಪ್ಪ ಅಲ್ಲ ಅಂತ ಹೇಳ್ತಾನೆ. ಯಾಕೆ? ಸಬ್ಬತ್ ದಿನದಲ್ಲಿ ಕೆಲಸ ಮಾಡುವುದು ತಪ್ಪಲ್ಲ. ಯಾಜಕರು ಬೇರೆ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ದೇವಾಲಯದಲ್ಲಿ ಸಬ್ಬತ್ ದಿನದಲ್ಲಿ ಅದೇ ಕೆಲಸ ಮಾಡ್ತಾರೆ, ಮತ್ತೆ ಅದು ತಪ್ಪಲ್ವಲ್ಲ. ಮತ್ತು ಸಬ್ಬತ್ ದಿನದಲ್ಲಿ ಸೂರ್ಯನ ಬೆಳಕು ಕೊಡುವುದನ್ನು ನಿಲ್ಲಿಸಲ್ಲ, ಮತ್ತು ಫಲಗಳು ಫಲಿಸುವುದನ್ನು ನಿಲ್ಲಿಸಲ್ಲ. ಒಂದು ವೇಳೆ ಸಬ್ಬತ್ ದಿನ ಎಂದು ಸೂರ್ಯನ ಬೆಳಕು ಕೊಡುವುದನ್ನು ನಿಲ್ಲಿಸಿದರೆ, ಗಿಡ ಮರಗಳು ಫಲಿಸುವುದನ್ನು ನಿಲ್ಲಿಸಿದರೆ ಮನುಷ್ಯನ ಒಂದು ಆಹಾರದ ಸ್ಥಿತಿಯನ್ನು, ಅಂದರೆ ದೇವರು ಎಲ್ಲವೂ ನಡೆಸ್ತಾ ಇದ್ದಾನೆ. ಆಗಿರ್ಬೇಕಾದ ಸಬ್ಬತ್ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡುವುದನ್ನು ನಿಲ್ಲಿಸುವುದಂತಿಲ್ಲ. ನಾವು ಜೀವಂತರಾಗಿರುವವರೆಗೆ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಇರಬೇಕಂತೇಳಿ ಆತನು ತಿಳಿಸ್ತಾನೆ. ಅಲ್ಲಿ ನನ್ನ ತಂದೆ ಕೆಲಸ ಮಾಡುತ್ತಿದ್ದಾನೆ, ಇಲ್ಲಿವರೆಗೆ ನಾನು ಕೆಲಸ ಮಾಡುತ್ತೇನೆ ಅಂತ ಹೇಳ್ತಾನೆ. ಸಬ್ಬತ್ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡುವುದು ತಪ್ಪಲ್ಲ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು ತಪ್ಪಲ್ಲ, ಸಾಯುತ್ತಿರುವಂಥವರಿಗೆ ಜೀವ ನೀಡುವಂತ ಸಹಾಯ ಮಾಡುವುದು ತಪ್ಪಲ್ಲ. ಆದರೆ ಸಬ್ಬತ್ತನ್ನು ಸ್ವಾರ್ಥಕ್ಕಾಗಿ ಬೆಳೆಸಿಕೊಳ್ಳುವುದು ತಪ್ಪು ಎಂಬುದನ್ನು ಆತನು ಹೇಳ್ತಾನೆ. ಈ ಸಬ್ಬತ್ತಿನ ಮಹತ್ವದ ಕುರಿತಾಗಿ ಸೃಷ್ಟಿಕರ್ತನು ತಿಳಿಸಿರ್ತಕ್ಕಂಥ ವಿಷಯಗಳು. ಯೇಸು ಕ್ರಿಸ್ತನು ಸತ್ತು ಸಮಾಧಿ ಮಾಡಲ್ಪಟ್ಟು ಎದ್ದದ್ದು 3ನೇ ದಿನ, ಅದು ವಾರದ ಮೊದಲನೇ ದಿನ ಅಂತೇಳಿ ವಾಕ್ಯ ಹೇಳ್ತದೆ. ಜಗತ್ತೆಲ್ಲ ವಾರದ ಮೊದಲನೇ ದಿನ ಯಾವುದು? ಯೇಸು ಕ್ರಿಸ್ತನು ಎದ್ದು ಬಂದದ್ದು ಭಾನುವಾರ ಅಂತ ಹೇಳ್ತಾರೆ. ಭಾನುವಾರ ವಾರದ ಮೊದಲನೇ ದಿನವಾದರೆ 7ನೇ ದಿನ ಯಾವಾಗ? ಶನಿವಾರ ಬರುತ್ತದೆ. ಸತ್ಯವೇದ ಹೇಳುತ್ತದೆ ಸಬ್ಬತ್ ದಿನವು 7ನೇ ದಿನ ಅಂತೇಳಿ. ಅಂದರೆ 7ನೇ ದಿನ ಯಾವ ವಾರ? ಶನಿವಾರ. ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಬೋಧನೆ ನಾನು ಅನುಸರಿಸ್ತೇನೆ ಎನ್ನುವುದಾದರೆ ಖಂಡಿತ ನಾವು ಆಜ್ಞೆ ಮೀರುವವರಾಗಿರುತ್ತೇವೆ. ಆಜ್ಞೆ ಮೀರಿದವರಿಗೆ ಶಿಕ್ಷೆ ಇದೆ. ಆಜ್ಞೆಯನ್ನು ಮೀರುತ್ತೇವೋ ಆಜ್ಞೆಯನ್ನು ಅನುಸರಿಸುತ್ತೇವೋ ನಿರ್ಣಯ ನಿಮ್ಮದೇ. ಆಜ್ಞೆಯನ್ನು ಅನುಸರಿಸುವಂಥ ಮನಸ್ಸು ದೇವರು ನಿಮಗೆ ದಯಪಾಲಿಸಲಿ. ಆಮೇನ್, ಆಮೇನ್.